ಜೆಜೆಎಂ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ವಿನಾಯಕಾಚಾರಿ ಪತ್ರಿಕಾಗೋಷ್ಠಿ ನಡೆಸಿ ಆರೋಪಿಸಿದರು. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ವಿನಾಯಕಾಚಾರಿ, ಸಾಲ್ಕೋಡ್ ಭಾಗದಲ್ಲಿ ಜೆಜೆಎಂ ಕಾಮಗಾರಿ ಅಪೂರ್ಣಗೊಳಿಸಿ ಬಿಲ್ ಮಾಡಿರುವ ಬಗ್ಗೆ ಸ್ಥಳೀಯರಿಂದ ಸಂಘಟನೆಗೆ ದೂರು ಬಂದಿತ್ತು. ಈ ಬಗ್ಗೆ ನಾವು ಜೆಜೆಎಂ ಆ್ಯಪ್ನಲ್ಲಿ ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ಗೋಲ್ಮಾಲ್ ನಡೆದಿರುವುದು ಬೆಳಕಿಗೆ ಬಂದಿದೆ ಎಂದು ಆರೋಪಿಸಿದರು. ಈ ಬಗ್ಗೆ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ, ಎಡಿಜಿಪಿ ಅವರಿಗೆ, ಮುಖ್ಯಮಂತ್ರಿಯವರಿಗೆ, ಲೋಕಾಯುಕ್ತಕ್ಕೆ ಮನವಿ ನೀಡುತ್ತೇವೆ ಎಂದರು. ಇದರಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಶಾಮೀಲಾಗಿದ್ದಾರೆ. ಸಾಲ್ಕೋಡ್ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರಿಗೆ ಈ ಬಗ್ಗೆ ಕರೆ ಮಾಡಿದಾಗ ಇದರಲ್ಲಿ ಏನೂ ಅವ್ಯವಹಾರ ಆಗಿಲ್ಲ ಎಂದು ಸಬೂಬು ಹೇಳಿದ್ದಾರೆ. ಅಧಿಕಾರಿಗಳು ಸರಿಯಾದ ಮಾಹಿತಿ ನೀಡುತ್ತಿಲ್ಲ ಎಂದರು. ಜನರಿಗೆ ಏನಂತ ಹೇಳಿದ್ರೆ ಯಾರು ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ, ಇದ್ರ ಬಗ್ಗೆ ಯಾರು ಚಕಾರ ಎತ್ತಿಲ್ಲ. ಯಾಕೆ ಜನ ಯಾಕೆ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ? ಹೋಗಿ ಜನರನ್ನು ಒಂದ್ಸಲ ಭೇಟಿಯಾಗಿ ನೀವು ಈ ಏನೋ ಸಮಸ್ಯೆ ಆಗಿದೆ ಹೋಗಿ ಕೇಳಿ. ಎಲ್ಲದಕ್ಕೆ ಸಂಘಟನೆ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರು ಏನು ಫೋನ್ ಮಾಡ್ತಾರೆ, ಸರ್ ನಮ್ಗೆ ಈ ರೀತಿ ಆಗಿದೆ ಅಂತ ಹೇಳ್ಕೊಂಡು, ಅನ್ಯಾಯ ಆಗಿದೆ ಹೇಳ್ಕೊಂಡು. ಎಲ್ಲ ಕಡೆ ಸಂಘಟನೆ ಹೋಗ್ಲಿಕ್ಕಾಗುತ್ತಾ? ಈ ನಾವು ಚುನಾಯಿಸಿ ಅಂದರೆ ಅಧಿಕಾರಕ್ಕೆ ಬಂದಿದ್ದಾರೆ ಅವರು, ಅದು ನೋಡ್ಬೇಕು. ಅವರು ವಿಮರ್ಶೆ ಮಾಡಿ ನೋಡ್ಬೇಕು ಏನಾಗಿದೆ ಇಲ್ಲಿ, ಹಗರಣ ಏನಾಗಿದೆ. ನಿಮ್ಮ ಪಾಲಿದ್ರೆ ಹೇಳ್ಬಿಡಿ ಅಂತೇಳಿ, ನಿಮ್ಮ ಪಾಲು ಏನಾದ್ರು ಇದ್ರೆ ಹೇಳ್ಬಿಡಿ. ಅದರಲ್ಲಿ ನೀವು ಏನು ಹೇಳಿ, ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಕೈ ಮುಕ್ಕೊಂಡು ಹೋಗಿ ನಮಗೊಂದು ನೋಡಿ ನಮ್ಮ ಒಂದು ಈ ಸಲ ಒಂದು ಆಸ್ಕೊಂಬುತ್ತಾನೆ ಅಂತ ಹೇಳುವುದಲ್ಲ. ಜನರ ಸಮಸ್ಯೆ ಆಲಿಸಿ. ಈ ಸಣ್ಣದು ಇದೊಂದು ಸಣ್ಣದು ಮಾಡಿದ್ದೀವಿ, ನೀವು ಮುಂದಿನ ದಿನಗಳು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಎಲ್ಲ ಮಾಹಿತಿ ಕಲೆ ಹಾಕಿದ್ದೀವಿ. ಈಗ ಮತ್ತೊಂದ್ಸಲ ಪತ್ರಿಕಾಗೋಷ್ಠಿ ಕರಿತೀವಿ. ಅದರಲ್ಲಿ ಯಾವ ಪ್ರದೇಶದಲ್ಲಿ ಮೆನ್ಷನ್ ಮಾಡ್ತೀವಿ, ಯಾವ ಗ್ರಾಮ. ಸಂಘಟನೆಯ ಜಿಲ್ಲಾ ವಕ್ತಾರ ಶ್ರೀರಾಮ್ ಹೊನ್ನಾವರ ಮಾತನಾಡಿ, ಜೆಜೆಎಂ ಕಾಮಗಾರಿ ಮುಗಿದಿದ್ದಲ್ಲಿ ಎಲ್ಲೆಲ್ಲಿ ಟ್ಯಾಪ್ ಕುಳಿಸಿದ್ದಾರೆ ಎನ್ನುವುದನ್ನು ಗುತ್ತಿಗೆ ಪಡೆದ ಕಂಪನಿಯವರು ಬಹಿರಂಗಪಡಿಸಬೇಕು. ಸುಳ್ಳು ದಾಖಲೆ ಸೃಷ್ಟಿಸಿ ಕಾಮಗಾರಿ ನಡೆಸಿದ್ದಾರೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ಬಹಿರಂಗಪಡಿಸಿ ಜಿಲ್ಲಾದ್ಯಂತ ಹೋರಾಟ ಮಾಡುವುದಾಗಿ ತಿಳಿಸಿದರು. ಸುಳ್ಳು ಲೆಕ್ಕ ಕೊಟ್ಟು ಅದರಲ್ಲಿ ಅಪ್ಲೋಡ್ ಮಾಡಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಹಣವನ್ನ ಹಣನ ತಗೊಂಡಿದ್ದಾರೆ. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ದುಡ್ಡನ್ನ ಇಸ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ಎಲ್ಲೂ ಕೂಡ ಅಷ್ಟು ಕೆಲಸ ಆಗಲಿಲ್ಲ. ಈಗ ಬೇಕಾದ್ರೆ ನೀವು ಮಾಧ್ಯಮದವ್ರು ಬರ್ತೀವಿ ಅಂತಂದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೇವೆ. ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಕಾಕ್ ಕುಳಿಸಿದ್ದಾರೆ ಅಂತ ಹೇಳ್ಕೊಂಡು ಆ ಪಂಚಾಯತ್ನ PDO ಅವರು ತೋರಿಸ್ಲಿ. ಇದಕ್ಕೆ ಯಾಕೆ ಅಂತಂದ್ರೆ ಇದಕ್ಕೆ 6 ಜನರ ಕಮಿಟಿ ಇರುತ್ತೆ. ಪಂಚಾಯತ್ ಕಡೆಯಿಂದ 6 ಜನರ ಕಮಿಟಿ ಇರುತ್ತೆ. ಇದಕ್ಕೆ ಗೊತ್ತಾ, 6 ಜನರ ಕಮಿಟಿ ಇರುತ್ತೆ. ಅದರಲ್ಲಿ ಈ ಪಂಚಾಯತ್ನ ಸದಸ್ಯರು ಕೂಡ ಶಾಮೀಲ್ ಇರ್ತಾರೆ. ಯಾವುದು ಇಡೀ ನಮ್ಮ ಹೊನ್ನಾವರ ಭಾಗದಲ್ಲೇ ನಾವು ಈಗ ಸದ್ಯದಲ್ಲಿ ನಮ್ಮ ಈ ಭಾಗದ ಹೇಳ್ತಾ ಇದ್ದೇವೆ. ಇದು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ದೊಡ್ಡವಾದ ಒಂದು ಸಮಸ್ಯೆಯನ್ನ ಸೃಷ್ಟಿ ಮಾಡಿರ್ಬೋದು, ಇವರು ಎಷ್ಟು ದೊಡ್ಡ ಫ್ರಾಡ್ ಮಾಡಿರ್ಬೋದು, ಮೋಸ ಮಾಡಿರ್ಬೋದು ಅಂತ. ಯಾಕಂದ್ರೆ ಇದು ನಾವು ಬಡವರು ದಿನನಿತ್ಯ ದುಡ್ಡು ಟ್ಯಾಕ್ಸ್ ಅನ್ನ ತುಂಬತಾ ಇದೀವಲ್ಲ, ಆ ಟ್ಯಾಕ್ಸ್ ನ ಹಣನ ಇವ್ರಿಗೆ ಕೊಡ್ತಾ ಇರೋದು. ಇವ್ರೇನ್ ಮೇಲಿಂದ ತಗೊಂಬಂತಲ್ಲ. ಈ ಕೇಂದ್ರ ಸರ್ಕಾರದ ದುಡ್ಡು, ಕರ್ನಾಟಕ ಸರ್ಕಾರದ ದುಡ್ಡು ಅಂದ್ರೆ ನಾವು ಕಟ್ಟಿರೋ ಟ್ಯಾಕ್ಸೇ. ಅವ್ರೇನು ನೋಟಿನ ಪ್ರಿಂಟ್ ಮಾಡ್ಕೊಡ್ತಾ ಇಲ್ಲ. ಅದಕ್ಕೆ ನಾವೇನ್ ಹೇಳ್ತಾ ಇದ್ದೀವಿ, ಈಗ ಇವು ಸರಿಯಾಗಿ ಅದ್ರದ್ದು ಬಿಲ್ ಏನ್ ಎಷ್ಟು ಟ್ಯಾಪ್ ಕೊಡಿಸಿದ್ದೀರಾ ಅದನ್ನ ಫಸ್ಟ್ ತೋರಿಸಿ. ಇಲ್ಲ ಅಂತಂದ್ರೆ ನಾವು ಇದನ್ನ ಮುಂದಿನ ದಿವಸದಲ್ಲಿ ಲೋಕಾಯುಕ್ತರ ಹತ್ರ ಹೋಗ್ತೇವೆ. ಮತ್ತೆ ಇದನ್ನ ತನಿಖೆ ಬರ್ದಾಗ್ತೇವೆ. ಈಗ ಲೋಕಾಯುಕ್ತ ತನಿಖೆ ಆಲ್ರೆಡಿ ಬರ್ದಿದ್ದೇವೆ, ಮಾಹಿತಿ ಹಾಕಿದ್ದೇವೆ. ಮತ್ತೆ ಇಲ್ಲಿ ನಿಮ್ಗೆ ಕ್ಲೀನಾಗಿ ಕಾಣಿಸ್ತದೆ. ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕಾ ಉಪಾಧ್ಯಕ್ಷ ಸಂದೇಶ್ ನಾಯ್ಕ್, ಸಾಮಾಜಿಕ ಜಾಲತಾಣದ ಶ್ರೀನಿವಾಸ್ ನಾಯ್ಕ್, ನಿತೀಶ್ ನಾಯ್ಕ್, ಆಕಾಶ್ ಮುಡಿವಾಳ್, ರೋಹಿತ್ ಹಳೇರ್, ಭಾಸ್ಕರ್ ಹಳೇರ್ ಉಪಸ್ಥಿತರಿದ್ದರು. ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿ ಹೊನ್ನಾವರ ನಿಮಗಿದು ಸುವರ್ಣಾವಕಾಶ. ಹೊನ್ನಾವರ ತಾಲೂಕಿನಲ್ಲಿ MCA ಕೋರ್ಸ್ ಆರಂಭ. ಇದೇ ಪ್ರಪ್ರಥಮ ಬಾರಿಗೆ ತಾಲೂಕಿನಲ್ಲಿ MCA ತರಗತಿ ಪ್ರಾರಂಭ. MCAನಲ್ಲಿ 60 ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಅವಕಾಶ ಲಭ್ಯ. ನುರಿತ ಉಪನ್ಯಾಸಕ ವರ್ಗ, ವ್ಯವಸ್ಥಿತ ಕಂಪ್ಯೂಟರ್ ಲ್ಯಾಬ್ಗಳು, ಗ್ರಂಥಾಲಯ ವ್ಯವಸ್ಥೆ ನಮ್ಮಲ್ಲಿದೆ. ಜೊತೆಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹಾಗೂ ಉದ್ಯೋಗಾವಕಾಶ ಕಲ್ಪಿಸಿಕೊಡಲಾಗುವುದು. MCA ಮಾಡಲಿಚ್ಛಿಸುವವರು ಇದರ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08387 220103.
9480526648 9916719377.